ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರ್ಟಿನ್ ಲೂಥರ್. ನಾನು ರಾಯಚೂರಿನಿಂದ ಮಾತನಾಡ್ತಿದ್ದೇನೆ. ಕಳೆದ ನವಂಬರ್ ತಿಂಗಳಿನಲ್ಲಿ KCET ಎಕ್ಸಾಮ್ನಲ್ಲಿ ನಾನು GMಲ್ಲಿ ಸೋಷಿಯಲ್ ವರ್ಕಲ್ಲಿ ಪಾಸ್ ಮಾಡಿರ್ತೇನೆ. ಈ ಒಂದು ನನ್ನ ಪರೀಕ್ಷೆಯ ಹಿಂದೆ ಸತತ 9 ಅಟೆಂಪ್ಟ್ಗಳ ಪರಿಶ್ರಮ ಇರ್ತದೆ. ನಿಜಕ್ಕೂ ನಾನು ಒಂದು ಸ್ಥಳದಲ್ಲಿ ವೃತ್ತಿಯನ್ನು ಮಾಡಿಕೊಂಡು ಆ ಕೆಲಸವನ್ನು ಕಳೆದುಕೊಂಡಾಗ ಏನು ಮಾಡಬೇಕೆಂಬ ಒಂದು ಆಲೋಚನೆ ಇಲ್ಲದೆ ಕುಳಿತಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರಾದಂಥ ನಿಂಗಪ್ಪ ಸರ್ ಅವರು ನಮಗೆ ಸರ್ PG ಮಾಡಿದರೆ ಈ ಥರ ಒಂದು KCET ಎಂಬಂಥ ಎಕ್ಸಾಮ್ ಇರ್ತದೆ, ನೀವು ಅದರಲ್ಲಿ ಪಾಸ್ ಆದರೆ ನೀವು ಪ್ರೈವೇಟ್ ಆಗಲಿ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಾಗಲಿ ನೀವು ಲೆಕ್ಚರರ್ ಆಗ್ಬೋದು, ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಂಬುದಾಗಿ, ನಿಮಗೆ ಆಗ್ತದೆ, ನೀವು ಹುಷಾರಿದ್ದೀರಿ ಅಥವಾ ನಿಮಗೆ ಸಾಧ್ಯ ಆಗ್ತದೆ ಎಂಬುದಾಗಿ ಅವರು ಹೇಳ್ತಾಯಿದ್ರು. ಒಂದು ಸಾರಿ ನೋಡೋಣ ಇದು ಹೇಗಿರ್ತದೆ ಎಂಬುದಾಗಿ ನಾನು ಕೂಡ ಅದರಲ್ಲಿ ಇಳಿದಾಗ ಅವರ ಒಂದು ಮೋಟಿವೇಶನ್ ಮೇರೆಗೆ ನಾನು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದು ಅಲ್ಲಿಂದಲೇ. ನಂತರದಲ್ಲಿ ನಾನು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಅನೇಕ ಎಡರು ತೊಡರುಗಳು ಮತ್ತು ಯಾವುದೇ ಒಂದು ಸರಿಯಾದಂಥ ಒಂದು ಶಿಸ್ತಿಲ್ಲದೆ ಅಥವಾ ಸರಿಯಾದಂಥ ಒಂದು ಕ್ರಮದ ಒಂದು ಅಭ್ಯಾಸವಿಲ್ಲದೆ ನಾನು ಆಗಿರುವಾಗ ನಮಗೊಬ್ಬರು ಮಾತನ್ನು ಹೇಳಿದರು. ಕಳೆದ ಒಂದು ಲಾಸ್ಟ್ ಇಯರ್ ಅನಿಸುತ್ತೆ, ಗುಲ್ಬರ್ಗಕ್ಕೆ ಹೋದಾಗ ಈ ಥರ ದಾನೇಶ್ ಸರ್ ಎಂಬುದಾಗಿ ಒಬ್ಬರು ಮೊದಲನೇ ಪೇಪರಿಗೆ ಅವರು ಮೋಟಿವೇಶನ್ ಮಾಡ್ತಾರೆ ಮತ್ತು ಕ್ಲಾಸ್ ತೆಗೆದುಕೊಳ್ತಾರೆ. ಅವರು ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ನಿಜಕ್ಕೂ ಅವ್ರದ್ದೊಂದು ಕ್ಲಾಸ್ ಕೇಳಿದರೆ ನಿಮಗೆ ಸಾಧ್ಯ ಆಗ್ಬೋದು, ಹೆಲ್ಪ್ ಆಗ್ಬೋದು ಎಂಬುದಾಗಿ ಹೇಳಿದರು. ನಾನು ಸರ್ಚ್ ಮಾಡಿದಾಗ ಅವರು ಕಳೆದ 2021 KCET ಪರೀಕ್ಷೆ ಎಂಬುದಾಗಿ ಅನಿಸುತ್ತೆ, ಅವರು ಎಕ್ಸಾಮ್ ಮುಗಿದ ಒಂದು ಕೆಲವು ನಿಮಿಷಗಳಲ್ಲಿ ಅವರು ಆ ಕ್ವಶನ್ ಪೇಪರನ್ನು ಬಿಡಿಸಿ ನಮಗೆ ಅದನ್ನು ಸಾಲ್ವ್ ಮಾಡಿದರು. ಆವಾಗಲಿಂದಲೇ ನಮಗೆ ಅವರು ಪರಿಚಯ ಆಯಿತು. ನಿಜಕ್ಕೂ ಈ ಮಟ್ಟದಲ್ಲಿ ನಾವು ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕಾದ್ರೆ ಮೊದಲನೇ ಪೇಪರು ನಮಗೆ ಕೈ ಹಿಡಿತು. ಯಾಕಂತಂದರೆ ನಾವು ಎಲ್ಲರೂ ಸಮುದ್ರದ ರೀತಿಯಲ್ಲಿ ಸೆಕೆಂಡ್ ಪೇಪರ್ ಇರ್ತದೆ, ಆದರೆ ನಮಗೊಂದು ಲಿಮಿಟೇಷನ್ಸು ಫಸ್ಟ್ ಪೇಪರ್ ಎಂಬುದಾಗಿ ಹೇಳ್ಬೋದು. ಅದರಲ್ಲಿ ನಿಜಕ್ಕೂ 7 ಯೂನಿಟ್ಗಳು ನಿಜಕ್ಕೂ ಸರ್ ಅವರು ಮಾರ್ಗದರ್ಶನ, DGK ದಾನೇಶ್ ಸರ್ ಅವರ ಮಾರ್ಗದರ್ಶನ ನಮಗೆ ತುಂಬ ಹೆಲ್ಪ್ ಆಯಿತು. ಅವರು ಕ್ಲಾಸ್ ಮಾಡುವಾಗ ನಮಗೂ ಯಾವಾಗಲೂ ಕೂಡ ಬೋರೇ ಅನ್ನಿಸ್ತಿರಲಿಲ್ಲ. ಅವರ ಒಂದು ಶೈಲಿ, ಅವರ ಒಂದು ನಗೆ, ಅವರ ಮಗಳು ಚಿನ್ನು, ಅವರ ಸಮರ್ಥು ಮತ್ತು ಈವನ್ನು ಅವರ ಫ್ಯಾಮಿಲಿಯವರ ಜೊತೆಯಲ್ಲಿ ಕೂಡ ಅವ್ರ ಜೊತೆ ಪಾಠ ಮಾಡುತ್ತಾ ನಮಗೆ ಹೇಳಿದಾಗೆ ಅವರು ಪಾಠ ಮಾಡುತ್ತಾ ನಗಿಸುತ್ತಾ ಅನೇಕ ಅವರ ಒಂದು ಅನಾರೋಗ್ಯದಲ್ಲಿ ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಜಕ್ಕೂ ನಿಸ್ವಾರ್ಥವಾದಂಥ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ನಾನು ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಬೇಕಾದ್ರೆ ಮೊದಲನೇ ಪತ್ರಿಕೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಅವರ ಒಂದು ಯೂಟ್ಯೂಬ್ ಚಾನಲ್, ಅವರ ಒಂದು ಕ್ಲಾಸ್ಗಳು, ಅವರ ಒಂದು ಪ್ರೇರಣೆಯದಾಯಕವಾದಂಥ ಮಾತುಗಳು, ಆಶಯ ಭಾವನೆಯ ಮಾತುಗಳು ನನಗೆ ತುಂಬ ನಿರೀಕ್ಷೆಯನ್ನು ಮೂಡಿಸಿತು. ಯಾಕಂದರೆ ಕಳೆದ 23ನೇ ವರ್ಷದಲ್ಲಿ ಕೂಡ ನಾನು ಎಕ್ಸಾಮನ್ನು ಬರೆದಾಗ 1-2 ಅಂಕಗಳಿಂದ ನಾನು ಹಿಂದೆ ಹೋಗಿದ್ದೆ. ಆದರೆ ಆವಾಗ ನಾನು ಸರ್ ಅವರಿಗೆ ಈ ಥರ ಹೇಳಿದಾಗ, ಖಂಡಿತ ನಿಮ್ಮದು ಮುಂದೆ ಕೂಡ ಆಗ್ತದೆ, ನೀವು ಸತತ ಪ್ರಯತ್ನ ಮಾಡಿರಿ ಎಂಬುದಾಗಿ ನಮಗೆ ಅವರು ಕಿವಿ ಮಾತನ್ನು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನಂಬಿಕೆ, ಭರವಸೆ ಮುಖಾಂತರ ನಾನು ಮತ್ತೆ ಪ್ರಯತ್ನ ಮಾಡುವಾಗ ಒಳ್ಳೆಯ ಅಂಕಗಳೊಂದಿಗೆ ಕರ್ನಾಟಕದ 19ನೇ ರ್ಯಾಂಕ್ನಲ್ಲಿ ನಾನು ಈ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಿಜಕ್ಕೂ ಅವರ ಒಂದು 5,000 MCQs ಬುಕ್ ಇದೆ ಮತ್ತು 2 ಪರಿಷ್ಕೃತ ಪುಸ್ತಕಗಳಿದ್ದಾವೆ ಮತ್ತು ಅವರು ನನಗೆ ಕೊಟ್ಟಂಥ ಪೋಸ್ಟ್ ಮುಖಾಂತರವಾಗಿ ಸೋಷಿಯಲ್ ವರ್ಕ್ ನೋಟ್ಸ್ ಕೂಡ ಅವರು ಕಳಿಸಿದ್ರು. ಈ ಎಲ್ಲಗಳನ್ನು ನಾನು ನಿಜಕ್ಕೂ ಫಾಲೋ ಮಾಡಿ ನಾನು ಚೆನ್ನಾಗಿ ಓದಲಿಕ್ಕೆ ಸಾಧ್ಯವಾಯಿತು. ನೀವು ಕೂಡ ಕರ್ನಾಟಕದ ಎಲ್ಲ ನನ್ನ
ಸ್ಪರ್ಧಾರ್ಥಿ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದಿಷ್ಟೇ, ಮತ್ತು ಮುಂದೆ ಬರುವಂಥ KSET ನೆಟ್ ಯಾವುದೇ ಎಕ್ಸಾಮ್ ಇರಲಿ, ಇದಕ್ಕೆ ನೀವು ಪ್ರಿಪರೇಷನ್ ಆಗಬೇಕಾದ್ರೆ ಬೇಗನೆ ತೀರ್ಮಾನ ಮಾಡಿ. ಅಥವಾ ಬರೆದ್ರೆ ಆಯಿತು, ಅಥವಾ ಒಂದು ಸಾರಿ ಹಾಕಿ ನೋಡೋಣ ಎಲ್ಲರೂ ಹಾಕ್ತಾರೆ ನಾನು ಕೂಡ ಹಾಕೋಣ ಎಂಬುದಾಗಿ ಹೇಳಿದರೆ ಸಾಧ್ಯ ಇಲ್ಲ. ನೀವು ಕೂಡ ಇದನ್ನು ಸೀರಿಯಸ್ ಆಗಿ ಸ್ವಲ್ಪ ಎಫರ್ಟ್ ಹಾಕಿದರೆ ಸಾಕು. ಕನಿಷ್ಠ 50%, 300ಕ್ಕೆ 50% ಮಾಡಿದರೆ ಸಾಕು. ಯಾವುದೇ ಕೆಟಗರಿಲಿ ನೀವು ಪಾಸ್ ಆಗ್ಬೋದು. ದಯವಿಟ್ಟು DGK ಸರ್ ಅವರ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡಿರಿ. ಯಾರೆಲ್ಲ ನೀವು ಬೇಜಾರಲ್ಲಿದ್ದೀರಿ ಅಥವಾ ಯಾರೆಲ್ಲ ನೀವು ಒಂದೆರಡು ಅಂಕಗಳಿಂದ ಹೋಗಿದೆಯಾ, ನೀವೆಲ್ಲರೂ ಕೂಡ ನಿಜಕ್ಕೂ ಬರುವಂಥ KSET ಎಕ್ಸಾಮಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ನಮ್ಮ ಒಂದು ಪರೀಕ್ಷೆಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಕ್ಕಂಥ ದಾನೆ ಸರ್ ಅವರಿಗೆ ಮತ್ತೊಮ್ಮೆ ನಾನು ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಮತ್ತು ಒಂದು ವೇಳೆ ನಮಗೆ ಅವಕಾಶ ನೀಡುವುದಾದರೆ ಅವರನ್ನು ಭೇಟಿಯಾಗಲಿಕ್ಕೆ ನಾವು ಆತುರ ಪಡ್ತಾ ಇದ್ದೇವೆ. ಯಾಕಂದರೆ ಅವರು ಫೋನಲ್ಲಿ ಮಾತಾಡುವಾಗ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಮಾತಾಡುವಾಗ ನಮಗೆ ಎಷ್ಟೋ ಇಂಪ್ರೆಸ್ ಆಗ್ತದೆ. ಅವರನ್ನು ನಾವು ನೋಡಲಿಕ್ಕೆ ತುಂಬ ಆಸೆ ಇದೆ, ಭೇಟಿಯಾಗಲಿಕ್ಕೆ ಆಸೆ ಇದೆ. ಕಳೆದ ಸಾರಿ ಕೂಡ ಮಿಸ್ ಆಯಿತು. ದಯವಿಟ್ಟು ಸರ್ ಅವರು ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟು ಇನ್ನೂ ಮುಂಬರುವಂಥ ನಮ್ಮ ಪಯಣದಲ್ಲಿ ನೀವು ನಮ್ಮ ಸಂಗಡ ಇರಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಮತ್ತು ಕರ್ನಾಟಕದ ಎಲ್ಲ ನನ್ನ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಹೇಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.